ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋಕ್ಕೆ ಏನು ರೀಸನ್ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತೆ ನಿಮ್ಗೆ. ನಾನು ಇವತ್ತೊಂದು ಹೆಣ್ಮಕ್ಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡತ್ತೀನಿ. ವರ್ಕ್ ಫ್ರಮ್ ಹೋಮ್ ವರ್ಕ್ ಅದ್ರ ಬಗ್ಗೆ ನಂಗೆ ತುಂಬ ಜನ ಹೇಳಾತಿದ್ರು, ಇದು ಬಿಸ್ನೆಸ್ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡುವಂಥದ್ದು ಏನಾದರೂ ಇದ್ದರೆ ಹೇಳಿ ಮೇಡಮ್ ಅಂತ. ಸೊ ಅವ್ರಿಗಾಗಿ ನಾನು ಈ ವಿಡಿಯೋನ ಮಾಡತ್ತೀನಿ. ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ಜನ ಹೇಳಿ ಹೇಳಿ ಅಂತ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಂಡ್ ಯೂಟ್ಯೂಬ್ನಲ್ಲಿ ಕಮೆಂಟ್ ಹಾಕ್ತಿರ್ತಾರೆ. ಸೊ ಅವ್ರಿಗಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಯಾವುದು, ಏನು ಮೇಡಮ್ ಏನಾದರೂ ಫ್ರಾಡ್ ಏನಾದರೂ ಇದೆಯಾ, ಸ್ಕ್ಯಾಮ್ ಇದೆಯಾ ಅಂತ ನೀವೇನಾದರೂ ಕೇಳೋದಾದರೆ 100% ಟ್ರಸ್ಟೆಡ್ ಇರೋದು. ನಾನು ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ವಿತ್ ಪ್ರೂಫ್ ನಿಮಗೆ ಇನ್ಕಮ್ ಬಂದಿರೋದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಫಸ್ಟು ಇದ್ರದ್ದು ಮೇನ್ CMD ಯಾರು ಅಂತಂದರೆ ಯಶ್ ರಮೇಶ್ ರಾಜ್ ಪಟೇಲ್ ಅಂಥೇಳಿ. ಸೊ ಅವರು ಕಂಪನಿಯ ಮೇನ್ ಹೆಡ್ ಇರೋದು. ಈ ಕಂಪನಿ ಬಂದುಬಿಟ್ಟು ಅಹಮದಾಬಾದೊಳಗೆ ಇರ್ತೈತಿ. ವರ್ಕ್ ಏನು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ತೈತಿ. ಸೊ ನೀವು ಇಲ್ಲಿ ನಿಮಗೆ ವರ್ಕ್ ಹೆಂಗೆ ಮಾಡಬೇಕು, ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಹೋಗಿ ಕಾಂಟ್ಯಾಕ್ಟ್ನ ಮಾಡಬಹುದು. ಸೊ ಬರೀ ತೋರಿಸ್ತಾ ಹೋಗ್ತೀನಿ ವರ್ಕ್ ಬಗ್ಗೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ನಿಮಗೆ ಸ್ಕ್ರೀನಲ್ಲಿ ಶೋ ಮಾಡ್ತೀನಿ. ಬನ್ನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ಮೇನ್ ಬ್ರ್ಯಾಂಚ್ ಬಂದುಬಿಟ್ಟು ನಿಮ್ಗೆ ಗುಜರಾತ್ ಅಹಮದಾಬಾದ್ ಒಳಗೆ ಸಿಗುತ್ತೆ. ಇದೇ ಕಂಪ್ನಿ ನೋಡಿರಿ ಮೇನ್ ಆಗಿರೋ ಅಂಥ ಆಫೀಸ್. ಎಷ್ಟು ಚೆನ್ನಾಗಿದೆ ಆಫೀಸ್. ನಿಮಗೆಲ್ಲ ಒಂಥರ ಭಯ ಅನ್ನಿಸ್ತಿರ್ತೈತಿ. ಆ್ಯಕ್ಚುಲಿ ಎಲ್ಲರಿಗೂ ಭಯ ಅನಿಸೋದು ಸಹಜ. ಬಟ್ ನಾನು ಇವೆಲ್ಲ ನೋಡಿದ ತಕ್ಷಣ ನನಗೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾನು ಇಲ್ಲಿ ಜಾಯಿನ್ ಆಗಬೇಕು ಅಂತ ನನಗೂ ಕೂಡ ಅನಿಸಾತಿತ್ತು. ಸೊ ನಾನು ಇವಾಗ ಜಾಯಿನ್ ಆಗಿಬಿಡ್ತೀನಿ. ನಾನು ಕೂಡ ನಂದು ಒಂದು ID ಕ್ರಿಯೇಟ್ ಮಾಡ್ಕೊಂಡೇ ಬಿಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ಹೇಳಿಬಿಡೋಣ ಅಂತ ನನಗೆ ಅನ್ನಿಸ್ತು. ಅದಕ್ಕಾಗಿ ನಾನು ಫಸ್ಟ್ ನಿಮಗೆ ವಿಡಿಯೋ ಮಾಡಿ ತೋರ್ಸಾತೀನಿ. ಯಾಕಂದರೆ ಭಾಳ ಜನ ನನಗೆ ಕೇಳಕ್ಕೆ ಕುಂತಿದ್ರಿ, ಅಕ್ಕ ವರ್ಕ್ ಫ್ರಮ್ ಹೋದ್ರೆ ಏನಾದರೂ ಹೇಳ್ರಿ ಅಂತ ಕೇಳೋದಿಲ್ಲ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತಂದರೆ ನಾನು ಈ ವಿಡಿಯೋನ ಮಾಡತ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತೈತಿ. ಕಂಪನಿ ಬಗ್ಗೆ, ವರ್ಕ್ ಬಗ್ಗೆ ಎಲ್ಲನೂ ಸಿಗುತ್ತೆ ನಿಮ್ಗೆ. ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ವರ್ಕ್ನ ಮಾಡಬಹುದು. ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇನ್ಕಮ್ ಬರುತ್ತಾ, ಅಥವಾ ಫ್ರಾಡ್ ಏನು ಅಲ್ವಲ್ಲ, ಜೆನ್ಯೂನ್ ಆಗಿರುತ್ತಾ ಅಂತ. ಯಾಕಂದರೆ ಇವಾಗಂತೂ ಆನ್ಲೈನಾಗ ವರ್ಕ್ ಫ್ರಮ್ ಹೋಮ್ ಅಂತ ತುಂಬ ಫ್ರಾಡ್ ಆಗ್ತಿರ್ತಾವೆ. ನೀವು ನೋಡಿರ್ತೀರಿ. ಕೆಲವೊಬ್ರು ಫ್ರಾಡ್ ಕೂಡ ಆಗಿ, ಕೆಲವೊಬ್ಬರು ಅದನ್ನು ಅನುಭವಿಸಿರ್ತಾರೆ. ಸೊ ಅಂಥವ್ರಿಗೆ ಭಯ ಆಗ್ತಿರೋದು ಸಹಜ. ಆದರೆ ನೀವು ಈ ಕಂಪನಿ ಒಳಗೆ ನಿಮಗೆ ಯಾವುದೇ ಥರ ಮೋಸ ಇರೋಂಗಿಲ್ಲ ಫ್ರೆಂಡ್ಸ್. 100% ಜೆನ್ಯೂನ್ ಕಂಪ್ನಿ ಇದು. ನೀವು ಒಂದು ಸತಿ ವರ್ಕ್ಗೆ ಜಾಯ್ನ್ ಆಗಿ ನೋಡಿರಿ. ಅಲ್ಲೆಲ್ಲ ನಮ್ಮ ಕನ್ನಡಿಗರೇ ಇರ್ತಾರೆ. ನಮ್ಗೆ ಇಲ್ಲಿ ನೋಡಿ ವರ್ಕ್ ಅವರು ಕೂಡ ಅರ್ನ್ ಮಾಡಿರೋ ಅಂಥದ್ದು ನಮ್ಮ ಕನ್ನಡಿಗರೇ ಕೂಡ. ಅವರು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫ್ಸ್, ಕೆಲವೊಬ್ಬರು ಮಕ್ಕಳನ್ನ ಮನೇಲಿ ಮಕ್ಕಳಿರ್ತಾವೆ, ಮಕ್ಕಳನ್ನ ಕರ್ಕೊಂಡು ಕೆಲ್ಸಕ್ಕೆ ಹೋಗೋಕೆ ಆಗದಿರೋರು ಕೂಡ ಇಲ್ಲಿ ಆರಾಮಾಗಿ ವರ್ಕ್ ಮಾಡಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಟ್ಯೂಸ್ಡೇ ನಿಮ್ಗೆ ಪೇಮೆಂಟ್ ಆಗ್ತೈತಿ. ಇಲ್ಲಿ ಪೇಮೆಂಟ್ ಪ್ರೂಫ್ಸ್ ಎಲ್ಲ ನಾನು ನಿಮಗೆ ತೋರ್ಸಾತೀನಿ, ನೋಡ್ತಾ ಇರಬಹುದು. ಎಲ್ಲ ಕೂಡ ಯಾವುದೇ ನಿಮ್ಗೆ ಫೇಕ್ ಅಥವಾ ಏನೂ ತೋರ್ಸಾತಿಲ್ಲ, ಜೆನ್ಯೂನ್ ಆಗಿಯೇ ತೋರಿಸ್ತಾ ಇರೋದು. ಯಾಕಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಬಾರ್ದು, ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ತೋರ್ಸಾತಿದ್ದೆ. ಕೆಲವೊಬ್ಬರು ಫ್ರಾಡ್ ಹಂಗೆ ಹಿಂಗೆ ಅಂತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಕಂಪ್ನಿಯಿಂದ ಅಮೌಂಟ್ ಬಂದೈತಿ ಅಂತ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನೋಡಲಿ, ಯಶ್ ಬೀಸ್ ಕಂಪನಿ ಮಾರ್ಕೆಟಿಂಗ್ ಕಂಪನಿ ಅಂತ. ಒಬ್ಬೊಬ್ಬರು ಇಲ್ಲಿ ವರ್ಕ್ ಅರ್ನ್ ಮಾಡಿ ಅವ್ರ ಹೆಣ್ಮಕ್ಳಿಗೆ ಗೋಲ್ಡ್ ಓಲೆ ಕೊಡಿಸಿರೋದು. ಒಂದು ತಾಯಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತಾರೆ ಅಂದ್ರೆ ಎಲ್ಲರಿಗೂ ಅನ್ನಿಸ್ತಿರ್ತೈತಲ್ಲ, ನನಗೂ ಅನ್ನಿಸ್ತೈತಿ. ಈವನ್ ನಾನು ಏನಾದರೂ ಅರ್ನ್ ಮಾಡಬೇಕು, ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಾನು ನನ್ನ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋರು ವರ್ಕ್ನ ಮಾಡಿ ನೋಡಲಿ. ಆ ಬಂದಿರೋ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಬಂದಿರೋ ಅಮೌಂಟಿಂದ ಅವರು ತಮ್ಮ ಮಗಳಿಗೆ ಕಿವಿ ಓಲೆಗಳನ್ನು ಕೊಡಿಸಿದ್ದು ಬಂಗಾರದ ರಿವ್ಯೂ ಕೂಡ ಹಾಕಿದ್ದಾರೆ. ನೋಡಿರಿ ಇಲ್ಲಿ. ನನಗೆ ಸುಳ್ಳು ಹೇಳ್ತಾ ಇಲ್ಲ, ಯಾವುದೇ ರೀತಿ ನಿಮ್ಗೆ ಮೋಸ ಅಂತೂ ಆಗೋದೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಈ ಥರ ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ನಮಗಿದ ಪಶ್ಚಾತ್ತಾಪ ಪಡೋದ್ರ ಬದಲು ಒಬ್ರಿಗೆ ಹೆಲ್ಪ್ ಮಾಡಿದರೆ ನಮ್ಗೆ ದೇವರು ಮುಂದೆ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದೇ ಒಂದು ರೀಸನಿಂದ ನಾನು ನಿಮ್ಗೆ ಇದನ್ನು ಹೇಳತ್ತೀನಿ ಕಂಪನಿ ಬಗ್ಗೆ. ನೀವು ಎಲ್ಲೇ ಏನು ಕೂಡ ನಿಮಗೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಮೇಡಮ್ಗಳು ಇದ್ದಾರೆ, ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅವರು ನಿಮಗೆ ಪ್ರತಿಯೊಂದು ಕಂಪನಿ ಡೀಟೇಲ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಆರಾಮಾಗಿ ಅಮೌಂಟ್ನ
ಅರ್ನ್ ಮಾಡಬಹುದು. ಇನ್ನು ಹೊರಗೆ ಹೋಗಿ ಜಾಬ್ ಮಾಡ್ತೀನಿ ಅನ್ನೋರು, ಕೆಲವೊಬ್ಬರು ಮನೆಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಮಕ್ಕಳಿರ್ತವೆ. ಇವಾಗ ನೋಡಿ ನಮ್ಮ ಮನೇಲಿ ವರ್ಕ್ ಹೋಗಂತಾರೆ, ಬಟ್ ನಂಗೆ ಮಕ್ಕಳಿದೆ ಅನ್ನೋ ಕಾರಣಕ್ಕೆ ನನಗೆ ಹೊರಗೆ ಹೋಗಿ ಜಾಬ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನೀವು ಮನೆಯಲ್ಲೇ ಒಂದು 2-3 ಅವರ್ಸ್ ವರ್ಕ್ ಮಾಡಿ ನೀವು ಆರಾಮಾಗಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಡೈಲಿ 1,000 ಬಂದರೆ ನಿಮಗೆ ಏನು ಕಮ್ಮಿ ನೋಡಿರಿ, ಆರಾಮಾಗಿ ಅರ್ನ್ ಮಾಡ್ಬೋದು. ವೀಕ್ಲಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನೀವು ಹೆಂಗೆ ವರ್ಕ್ ಮಾಡ್ತೀರಾ ಹಾಗೆ. ಸೊ ಕಂಪನಿಯಿಂದ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಇಲ್ಲಿ ನೋಡಿ, ಕಂಪನಿ ಒಳಗೆ ಯಾರ್ಯಾರು ಅಚೀವ್ ಮಾಡಿರ್ತೀರ ಅವ್ರಿಗೆಲ್ಲ ನಿಮಗೆ ಟ್ರೋಫೀಸ್ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇಲ್ಲಿ ನೀವು ವರ್ಕ್ನ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ಕಂಪನಿ ಮಾತ್ರ, ಅದ್ರ ಬಗ್ಗೆ ಹೇಳೋಕ್ಕೇ ಮಾತೇ ಬರ್ತಿಲ್ಲ, ಅಷ್ಟು ಒಳ್ಳೆ ಕಂಪನಿ. ಹೆಣ್ಮಕ್ಳು ದುಡಿಬೇಕು ಫ್ರೆಂಡ್ಸ್, ಬರೀ ದುಡ್ಡಿಗಾಗಿ ಎಲ್ಲ, ಗೌರವಕ್ಕಾಗಿ. ದುಡ್ಡು ಎಲ್ಲರೂ ಕೊಡ್ತಾರೆ, ಬಟ್ ಗೌರವ ಎಲ್ಲನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮದೇ ಆದಂಥ ಒಂದು ನೇಮು ಫೇಮು ಬಂದಾಗಲೇ ನಮಗೆ ಜಾಸ್ತಿ ಗೌರವ ಅನ್ನೋದು ಸಿಗುತ್ತೆ. ಅದರ ಬಗ್ಗೆ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಒಂದು ಟೈಮಲ್ಲಿ ನನಗೆ ಯಾರು ಅಷ್ಟು ಅಯ್ಯೋ ಈಕಿ ಕಡೆ ಏನೈತಿ ಅನ್ನೋ ರೀತಿ ಮಾತಾಡ್ತಾರೆ. ಬಟ್ ಇವಾಗ ಒಂದು ಲೆಕ್ಕಕ್ಕೆ ನಡೆಯುತ್ತೆ. ನನ್ನ ಬಿಸ್ನೆಸ್ ಮಾಡೋದು ನೋಡಿ, ನನ್ನ ಸೋಷಿಯಲ್ ಮೀಡ್ಯಾದಾಗ ಇರೋದು ನೋಡಿ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ, ತುಂಬ ಜನ ಮಾತಾಡೋಕ್ಕೆ ಬರ್ತಾರೆ. ಇವಾಗ ನೋಡಿರಿ, ದುಡ್ಡಿದ್ದಾಗ ಎಲ್ಲರೂ ಬರ್ತಾರೆ, ಇಲ್ಲದೇ ಇರುವಾಗ ಯಾರೂ ಬರೋಂಗಿಲ್ಲ. ಸೊ ನಮ್ಮ ಜನನೇ ಹೀಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವು ನಮ್ಮ ನೇಮ್ ಫೇಮ್ ಜೊತೆಗೆ ಅಮೌಂಟ್ನ ಕೂಡ ಅರ್ನ್ ಮಾಡ್ಬೋದು. ನಿಮಗೆ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಅವ್ರು ನೋಡಿನೇ ನನಗೆ ತುಂಬಾ ಪ್ರೌಡ್ ಅನ್ನಿಸ್ತು ನಿಜವಾಗ್ಲೂ. ಇವಾಗಿನ ಕಾಲದಲ್ಲಿ ಈ ಥರನೂ ಇರ್ತಾರೆ. ಅವ್ರಿಗೆ ಪೆನ್ಷನ್ ಅಮೌಂಟ್ ಬರುತ್ತೆ, ರಿಟೈರ್ಮೆಂಟ್ ಆಗಿದೆ, ಜಾಬಿಂದು ಪೆನ್ಷನ್ ಅಮೌಂಟ್ ಬರುತ್ತೆ. ಅದ್ರ ಜೊತೆಗೆ ಅವರು ಕೂಡ ಈ ಕಂಪನಿನಲ್ಲಿ ವರ್ಕ್ ಮಾಡಿ ಅಮೌಂಟ್ನ ಅರ್ನ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಅವ್ರಿಗೆ ಇವಾಗ ಟ್ರಾಫಿ ಕೂಡ ಬಂದಿದೆ, ಸನ್ಮಾನ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು. ಈ ಥರ ನೋಡಿದಾಗೆಲ್ಲ ಆ ಥರ ಇದ್ದವರೇ ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಹೆಸರು, ನೇಮು ಫೇಮು ಜೊತೆಗೆ ಅಚೀವ್ಮೆಂಟ್ ಮಾಡಿದ್ದಾರೆ. ನಾವೆಲ್ಲ ಯಾಕೆ ಇನ್ನೂ ಯಂಗ್ಸ್ಟರ್ಸ್ ಇದ್ದೀವಿ, ನಾವೆಲ್ಲ ಯಾಕೆ ಕೈ ಕಟ್ಕೊಂಡು ಕೂತ್ಕೋಬೇಕು, ನಾವು ಏನಾದರೂ ಮಾಡಬೇಕು ಜೀವನದಲ್ಲಿ. ಆ ಥರ ಇದ್ದವರೇ ಇಷ್ಟೆಲ್ಲ ಕಲಿತ್ಕೊಂಡು ಕಂಪ್ನಿಯಲ್ಲಿ ಬಂದು ವರ್ಕ್ ಮಾಡಿ ಅಚೀವ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಇನ್ನೂ ಸ್ವಲ್ಪ ಹೆಂಗಿದ್ದೀವಿ, ನಾವು ಕೂಡ ಅರ್ನ್ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹ್ಯಾಂಡಿಕ್ಯಾಪ್ಟ್ ಮೇಡಮ್ ಅವರು ನೋಡ್ತಾ ಇರ್ಬೋದು. ಅವ್ರಿಗೆಲ್ಲ ನಿಮ್ಗೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂದರೆ ಬರೀ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಾಯಿಲ್ಲ ಅಂದರೆ, ನಾನು ಪೇಮೆಂಟ್ ಆಗಿರೋ ಪ್ರೂಫ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇದು ಕಂಪನಿ ಮೇನ್ ಬಂದುಬಿಟ್ಟು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ. ಇದು ನೀವು ಗೂಗಲ್ನಲ್ಲಿ ಚೆಕ್ ಮಾಡಿ ನೋಡಿ, ಯಶ್ ಬೀಸ್ ಅಂತ ಬಂದೇ ಬರ್ತೈತಿ. ಆ್ಯಂಡ್ ಇದರ ಕಂಪನಿದು ಡಾಕ್ಯುಮೆಂಟ್ಸ್ ಕೂಡ ಇದೆ, GST ನಂಬರ್ ಕೂಡ ಇದೆ, ಎಲ್ಲನೂ ಇದೆ. ನಿಮ್ಗೆ ಯಾವುದೇ ರೀತಿ ಮೋಸ ಅಂತೂ ಖಂಡಿತವಾಗ್ಲೂ ಆಗಂಗಿಲ್ಲ. ಕಷ್ಟಪಟ್ಟು ನೀವು ವರ್ಕ್ ಮಾಡಿರ್ತೀರ ಅಂದರೆ ಅದರ ತಕ್ಕನಾಗಿ ಇಲ್ಲಿ ಪ್ರತಿಫಲ ಸಿಗುತ್ತೆ. ಪ್ರತಿಫಲದ ಜೊತೆಗೆ ನಿಮ್ಮೊಂದು ನೇಮ್ ಕೂಡ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಹೆಣ್ಮಕ್ಳೇ ವರ್ಕ್ ಮಾಡ್ತಾ ಇದ್ರಲ್ಲಿ. ಹೆಣ್ಮಕ್ಳಿಗಂತಲೇ ಇದು ವರ್ಕ್ ಇರೋದು, ಮಹಿಳೆಯರಿಗೆ ಮಾತ್ರ. ಯಾಕಂದರೆ ಮಹಿಳೆಯರು ಕೂಡ ಎಲ್ಲರಲ್ಲೂ ಸಮಾನವಾಗಿರಬೇಕು, ಬರೀ ಗಂಡು ಮಕ್ಕಳು ಇರಬಾರ್ದು. ಹೆಣ್ಮಕ್ಳು ಕೂಡ ಏನಾದರೂ ಮಾಡಬೇಕು, ಮನೇಲೇ ಇದ್ಕೊಂಡು ಮಾಡಲಿ, ಮೊಬೈಲ್ನಲ್ಲೇ ವರ್ಕ್ ಮಾಡಲಿ ಅನ್ನೋದಕ್ಕೆ ರೀಸನ್ನಿಗೇ ಈ ಕಂಪನಿ ಇರೋದು, ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ನೀವು ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಕಂಪ್ಲೀಟ್ ವರ್ಕ್ ಗೊತ್ತಾದಮೇಲೆ ನಿಮಗೆ ಅಲ್ಲಿ ಕೂಡ ನಿಮಗೆ ಸರ್ವಿಸಸ್ ಚೆನ್ನಾಗಿ ಮಾಡಿದರೆ ನಿಮಗೆ ಒಂದು ಫ್ರಾಂಚೈಸಿ ಕೂಡ ಕೊಡ್ತಾರೆ. ನೀವು ಇಲ್ಲಿ ಶಾಪ್ ಕೂಡ ಹಾಕ್ಬೋದು, ಆ ರೀತಿ ವರ್ಕ್ ಇರುತ್ತೆ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್. ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆ ಕಂಪನಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಅರ್ನ ಮಾಡಬಹುದು. ಅದ್ರ ಜೊತೆಗೆ ಅರ್ನ್ ಮಾತ್ರ ಅಲ್ಲ, ನಿಮ್ಮ ಒಂದು ಫೇಮ್ ಕೂಡ ಬರುತ್ತೆ ಈ ಕಂಪ್ನಿನಲ್ಲಿ ವರ್ಕ್ ಮಾಡೋದ್ರಿಂದ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಚೆನ್ನಾಗಿ ಹೆಣ್ಮಕ್ಳು ಎಷ್ಟು ಒಳ್ಳೆ ಫೇಮ್ ಮಾಡ್ತಾಯಿದ್ದಾರೆ, ಟ್ರಾಫಿ ಎಲ್ಲ ತೊಗೊಂಡಿದ್ದಾರೆ ಅಂತ ನೀವಿಲ್ಲಿ ನೋಡಬಹುದು. ಇಷ್ಟೆಲ್ಲ ನೋಡಿದ ಮೇಲೂ ನಿಮಗೆ ಇನ್ನೂ ಫೇಕು ಅಥವಾ ಏನೂ ದುಡ್ಡು ಬರಲ್ಲ, ಕಳ್ಕೊತೀವಿ ಅನ್ನೋದು ಆದರೆ ಇದ್ರ ಮೇಲೆ ನನಗೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಪೇಮೆಂಟ್ ಆಗಿರೋ ಪ್ರೂಫ್ ಕೂಡ ನಿಮಗೆಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. GST ರಿಜಿಸ್ಟರ್ಡ್ ಆಗಿದೆ ಆ್ಯಂಡ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಆಗಿದೆ. ಯಾವುದೇ ನಿಮಗೆ ಫೇಕ್ ಮೋಸ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ನಾನು ಯಾರಿಗೂ ಕೂಡ ಇನ್ನೂವರೆಗೂ ಮೋಸ ಆಗಿಲ್ಲ, ಆಗೋದು ಇಲ್ಲ. ಸೊ ಯಾಕಂದರೆ ಎಷ್ಟು ಕಷ್ಟ, ಹೌಸ್ ವೈಫ್ ಆಗಿ ಒಂದು ಮಿನಿಮಲ್ ಅಮೌಂಟ್ನ ಅರ್ನ್ ಮಾಡಬೇಕನ್ನೋ ಆಸೆ ನನಗೂ ಇದೆ. ಎಲ್ಲ ನನ್ನಂಥ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಈ ಆಸೆ ಇರುತ್ತೆ. ಆದ ದುಡ್ಡಿದ್ದ ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ಏನಾದರೂ ಒಂದು ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಎಷ್ಟು ಕಷ್ಟಪಡ್ತಿರ್ತೀವಿ. ಸೊ ಅಂಥವ್ರಿಗೆ ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ. ನನಗೆ ಅಮೌಂಟ್ ನೀಡಿದೆ, ನಾನು ಏನಾದರೂ ಮಾಡಬೇಕು, ಜೀವನದಲ್ಲಿ ಏನಾದರೂ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋರು ಮಾತ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಉಳಿದವರು ಪ್ಲೀಸ್ ನೀವು ಕಾಂಟ್ಯಾಕ್ಟ್ ಮಾಡಿ, ಬರೀ ಹಿಂಗೇನೋ ಸುಮ್ಮನೆ ಕೇಳೋದು ಅದು ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಆಲ್ ದ ಬೆಸ್ಟ್ ಎಲ್ಲರೂ.